ಈ ಊರಿನಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮ ಇತ್ತು. ಯಾವಾಗ್ಲಾದ್ರೂ ಒಬ್ಬ ಮಹಿಳೆ ಗರ್ಭಿಣಿಯಾದ್ರೆ ಅವಳು ಗರ್ಭಾದೇವಿಯ ಮೂರ್ತಿಯ ಹತ್ರ ಹೋಗಿ ಯಾವಾದ್ರೂ ಪ್ರಾಣಿಯ ಬಲಿ ಕೊಡಬೇಕಾಗಿತ್ತು. ಮತ್ತೆ ಯಾರು ಈ ಸಂಪ್ರದಾಯನ ಪಾಲಿಸ್ತಾ ಇರ್ಲಿಲ್ವೋ ಅವರ ಮಗು ಸತ್ತೇ ಹೋಗ್ತಾ ಇತ್ತು. ಅದಕ್ಕೆ ಇವತ್ತು ಈ ಮನೆಯಲ್ಲಿದ್ದ ಗರ್ಭಿಣಿ ಮಹಿಳೆಯ ಪೂಜೆಗಾಗಿ ಒಂದು ಕೋಳಿಯನ್ನ ಹಿಡಿತಾ ಇದ್ರು. ಆದ್ರೆ ಆ ಕೋಳಿ ತನ್ನ ಪ್ರಾಣ ಉಳಿಸ್ಕೊಳ್ಳಕ್ಕೆ ಅಂತ ಅತ ಇತ್ತ ಓಡಾಡ್ತಾ ಇತ್ತು. ಅದಕ್ಕೆ ಅದನ್ನ ಹಿಡಿಯಕ್ಕೆ ಮನೆಯವರೆಲ್ಲ ಅದರ ಹಿಂದೆ ಬಿದ್ದು ಕೊನೆಗೂ ಅದನ್ನ ಹಿಡಿತಾರೆ. ಇವಾಗ ಮನೆಯವರೆಲ್ಲ ರೆಡಿಯಾಗಿ ಬಲಿ ಕೊಡಕ್ಕೆ ಅಂತ ಗರ್ಭಾದೇವಿಯ ಮೂರ್ತಿಯ ಹತ್ರ ಹೋಗಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಮೂರ್ತಿ ಊರಿನಿಂದ ಸಿಕ್ಕಾಪಟ್ಟೆ ದೂರದಲ್ಲಿತ್ತು. ಅದಕ್ಕೆ ಆ ವ್ಯಕ್ತಿ ತನ್ನ ಗರ್ಭಿಣಿ ಹೆಂಡತಿಯನ್ನ ಗಾಡಿಯಲ್ಲಿ ಕೂಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅವಳಿಗೆ ತಲೆ ಸುತ್ತಕ್ ಶುರುವಾಗತ್ತೆ. ಅವನು ತಕ್ಷಣ ಅವಳ ಮುಖದ ಮೇಲೆ ನೀರು ಚಿಮುಕಿಸ್ತಾನೆ. ಆಗ ಅವಳು ಸ್ವಲ್ಪ ಸುಧಾರಿಸ್ಕೊಳ್ತಾಳೆ. ಆದ್ರೆ ಅವರು ಕಾಡಿನ ಒಳಗೆ ಹೋದಾಗ ಅಲ್ಲಿ ನೀರಿನಲ್ಲಿ ಕಾಲು ಇಟ್ಟ ತಕ್ಷಣ ಅವಳಿಗೆ ಏನೋ ವಿಚಿತ್ರವಾದ ಅನುಭವ ಆಗತ್ತೆ. ಮತ್ತೆ ಅವರು ಗರ್ಭಾದೇವಿಯ ಮೂರ್ತಿ ಹತ್ರ ಹೋದಾಗ ಎಷ್ಟೋ ಶತಮಾನಗಳಿಂದ ಯಾರೋ ಅವಳಿಗಾಗಿಯೇ ಕಾಯ್ತಾ ಇದ್ದಾರೆ ಅಂತ ಅವಳಿಗೆ ಅನಿಸುತ್ತೆ. ಆಮೇಲೆ ಎಲ್ಲಾ ಪೂಜೆಗಳನ್ನ ಮುಗಿಸಿದ ಮೇಲೆ ಆ ಕೋಳಿಯನ್ನ ಬಲಿ ಕೊಡ್ತಾರೆ. ಇವಾಗ ಇಡೀ ಫ್ಯಾಮಿಲಿ ಅಲ್ಲಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆ ಗಂಡ ಹೆಂಡತಿ ಸುಸ್ತಾಗಿ ಅಲ್ಲೇ ಕೂತ್ಕೊಳ್ತಾರೆ. ಆಗ ಸಡನ್ ಆಗಿ ಅವರ ಮೇಲೆ ಕೆಲವು ಜನ ಅಟ್ಯಾಕ್ ಮಾಡ್ತಾರೆ.